ಓಕೆ. ಇಲ್ಲ ಆರಾಮಿನ ಹೊಂಟ್ರು ದವಾಖಾನಿಗೆ ಹೋದ್ರು ಅದು ಏನಂದ್ರು ಥೋಡೆ ಆರಾಮ ಇದು ಏನು ಒಂದಿಲ್ಲ ಫಲಿಕೆ ಒಯ್ದೆವು ಅಲ್ಲಿ ಅಡ್ಮಿಟ್ ಮಾಡಿದೆವು. ಈಗ 4 ದಿನ ಅಡ್ಮಿಟ್ ಮಾಡಿದ್ರು ಅವ್ರಂದ್ರು ಇದು ಬ್ಯಾನಿ ಭಾಳ ಜಬರ್ ಅದ, ಇದು ಇರ್ಬೇಕು ಅದು ನಾವೇನು ನಾರ್ಮಲ್ ಅದ ಅಂತ ನಾವು ಹೋಗಿದ್ದೆವು. ನಮ್ಮ ತಂಗಿ ಕಡೆ ಹೋಗಿದ್ದೆವು ಅಂದ್ರೆ ಅಲ್ಲೇ ಅಡ್ಮಿಟ್ ಮಾಡಿದೆವು. ಅಡ್ಮಿಟ್ ಮಾಡೋದಕ್ಕೆ ಅಲ್ಲಿ ಅಂದರು ಇದು ನಮಗೂ ಆಗತ್ತಿದ್ದು ಇದು ಮುಂದಕ್ಕೆ ಒಯ್ಯಲಂದು ನಾವಿಲ್ಲ ಅವರದಿಕ್ಕೆ ತಂದೆವು. ನಮಗೆ ಬಂದು ಬೀಳ್ದಂತ ನಾವು ಅವರೇ ತಂದ ಅವರದಿಕ್ಕೆ ತಂದರು ಒಂದೇನು ಬೇಗ ಇಕ್ಕೋದು ಅಲ್ಲಿ ಅಂದರು ಇದು ನಮ್ಮಿಂದ ಆಗತ್ತಿದ್ದು 4 ದಿನದಾಗೆ ಹಾರ್ಟ್ ಅಟ್ಯಾಕ್, ಶುಗರ್, BP, ಅದು ನಿಮ್ಮನೆ ಮತ್ತಿನ ಕಂಡ್ರಿಪೇಶಿ 4-5 ಬ್ಯಾನಿನ ಒಳಗೆ ದಮ್ ನಮ್ಮಿಂದ ಆಗತ್ತಿದ್ದು ಬಿದರ್ಗೆ ಬಂದು ಮತ್ತೆ ಬಿದರ್ಗೆ ಒಯ್ದೆವು. ಬಿದರ್ಗೆ ಒಯ್ದಕ್ಕೆ ಅಲ್ಲಿ ಅಂದ್ರೆ ನಾವು 24 ಗಂಟೆ ಟೈಮ್ ಕೊಡ್ತೇವೆ. ನಮ್ಮಿಂದ ಆಗಲ್ಲ ಇಕ್ರಿದ್ರು ಮನೆಗೆ ಹೋಯ್ತು ಅಂದ್ರೆ ನಾನು ಸರ್ ಹೆಂಗಾರ ಮಾಡಿದೆ ಅಂದ್ರೆ ನಾವು 24 ಗಂಟೆ ಟೈಮ್ ಕೊಡ್ತೇವೆ. ನೀವು ಒಯ್ದು ಮನೆಗೆ ಅಂದ್ರೆ ನಂದೆ ದೇವ್ರೇ ಹೆಂಗೆ ಭೀ ಮಾಡಿರಿ ನಮಗೆ ದಯ ಮಾಡಿರಿ ಮತ್ತು ಅವ್ರಿಗೆ ಇದು ಮಾಡ್ಕೊತ ಕುಂತೇವೆ. ಕೂಡಕ್ಕೆ 24 ಗಂಟೆ ಕುಂತೇವೆ ದೇವ್ರ ಬಗ್ಗೆ. ಅಲ್ಲೇ ನಾವು ಹೊರಗೆ ಕುಂತೇವೆ. ಹೊರಗೆ ಕೊಡೋಕ್ಕೆ ಆಗತ್ತೆ ಮನೆಗೆ ಹೋಗಿ ನಮ್ಮಿಂದ ಆಗತ್ತೆ ಇದು ಏನೇ ಇಲ್ಲ ಇದು ಹೋಗಿಂದ ಕೇಸಲ್ಲ ನಿಮ್ಮ ಮನೆಗೆ ಹೋಗಿದ್ರು ಹೆಂಗೆ ಮಾಡಿ ಅಡುಗೆ ಮಾಡ್ಕೋತ ಅಂತ ನಾವು ದೇವರು ಪ್ರಯತ್ನ ಮಾಡ್ಕೊಂಡು ಕೂಡಕ್ಕೆ 24 ಗಂಟೆ ಬಾದ್ ಥೋಡೆ ನಾನು ನೀರು ಕುಡಿತೆ ಅಂದ್ರು ನಮ್ಮವ್ವ. ನೀರು ಕುಡಿತೆ ಅಂದರು ಮತ್ತು ನಾನು ಜ್ಯೂಸ್ ಕುಡಿತೆ ಅಂದರು. ದೇವ್ರಿಗೆ ನಮಗೆಲ್ಲ ಇದು ತಂದಿದೆ ಚಂದ ಮಾಡಿರಂತೂ ದೇವ್ರಿಗೆ ಇದು ಮಾಡಿದೆ ನಮ್ಮವ್ರು ಚಂದಾಗಿ ಮನೆಗೆ ಬಂದರೆ ಇನ್ನ ಕಡೆ ಕಂಪ್ಯೂಟರ್ ನಡಿಲಕ್ಕೆ ಬರುತ್ತೆ ಏನಿಲ್ಲ ಇಸ್ಬೇಕು ಅಂತಂದ್ರೆ ಕರ್ಕೊ ಬರುತ್ತೆ ನಮಗೆ ಭಾಳ ಕಷ್ಟ. ಜೋರಾಗಿ ಕೈಗಳನ್ನ ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನೋಡ್ರಿ, ಒಂದಲ್ಲ ಎರಡಲ್ಲ 6 ಬ್ಯಾನಿಗಳು ಅಟ್ಯಾಕ್ ಆಗಿದ್ದು. ಅವು 6 ಬ್ಯಾನಿಗಳು ಎಷ್ಟು ಸ್ಟ್ರಾಂಗ್ ಇದ್ದು ಅಂತಂತಂದ್ರೆ ಬಾಲಿಂಗಿದಾಗ ಯಾವ ಡಾಕ್ಟರ್ ಹಿಡಿಲಕ್ಕಾಗಲ್ಲ, ಅವ್ರದ್ದಾಗ ಯಾವ ಡಾಕ್ಟರ್ ಕೂಡ ಹಿಡಿಲಕ್ಕಾಗಲ್ಲ. ಬಿದರ್ದಾಗ ಇರೋ ಡಾಕ್ಟರ್ ಕೂಡ ಪ್ರೈವೇಟ್ ದವಾಖಾನಿಗಳವಲ್ಲ ಬಿದರ್ದಾಗಿರೋಂಥವು. ಆ ಬಿದರ್ದಾಗಿರುವಂತ ಯಾವ ಡಾಕ್ಟರ್ ಕೂಡ ಈ ಅಮ್ಮ ಬದುಕಲಕ್ ಸಾಧ್ಯನೇ ಇಲ್ಲ ಅಂತಂದಿದ್ದಾರೆ. 24 ಅಂದ್ರೆ 24 ಗಂಟೆನಾ? 24 ಗಂಟೆದಾಗ 1.5 ಲಾಕ್ ಮಾಡಿದ್ರೆ ಬಿ ಈ ಅಮ್ಮ ಬದುಕಲಕ್ ಸಾಧ್ಯ ಇಲ್ಲ. ಯಾಕೆ ಗೊತ್ತದ? ಒಂದು ಬ್ಯಾನಿ ಅಲ್ಲ 6 ಬ್ಯಾನಿಗಳು ಆಕೆ ಸುತ್ತ ಹೊರ್ಕೊಂಡಿದ್ದು. ನನಗೆ ಫೋನ್ ಮಾಡಿ ನನ್ನ ತಾಯಿ ಬದುಕೋದಾದ್ರೆ ಪಾಸ್ಟ್ರೆ ನಾನು ಸಾಕ್ಷಿಯಾಗಿ ನಿಲ್ತೀನಿ, ಮತ್ತೆ ನೀವು ಪ್ರಾರ್ಥನೆ ಮಾಡ್ರಿ, ಮತ್ತೆ ಚರ್ಚ್ ಒಳಗಡೆ ಕೂಡ ನೀವು ಪ್ರಾರ್ಥನೆ ಮಾಡ್ರಿ. ಮತ್ತು ಒಂದಲ್ಲ ಎರಡಲ್ಲ ಮತ್ತು 6 ಬ್ಯಾನಿಗಳು ಕೂಡ ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರಿ, ಅಷ್ಟು ಭಯಂಕರವಾಗಿರುವಂತ ಬ್ಯಾನಿಗಳು. ಆ ಬ್ಯಾನಿಗಳು 6 ಬ್ಯಾನಿಗಳು ಕೂಡ ನಾವು ಏನವಂತಂದ್ರೆ 6 ಬ್ಯಾನಿ ಕೂಡ ಡಾಕ್ಟರ್ ಹಣೆದಂತ ಬ್ಯಾನಿಗಳು, ಅಷ್ಟು ಭಯಂಕರವಾಗಿರುವಂತ ಬ್ಯಾನಿಗಳು. ಆದ್ರೆ ಇವರಿಟ್ಟಿರುವಂತ ವಿಶ್ವಾಸ ಯೇಸು ಸ್ವಾಮಿ ಮೇಲಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರನ್ನು ಪದೇ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ತಿದ್ರು ಮತ್ತು ಅವ್ರು ಹೇಳ್ತಿದ್ರು, ಫಸ್ಟ್ ಒಂದ್ ವೇಳೆ ನಮ್ಮ ತಾಯಿ ಬದುಕಿ ನಮ್ದ್ರ ಒಳಗಡೆ ಜೀವಿಸೋದಾದ್ರೆ ನಾನು 100% ನಮ್ಮ ತಾಯಿಯನ್ನ ನಾನು ಚರ್ಚಿಗೆ ಕರ್ಕೊಂಡ್ ಬರ್ತೀನಿ. ನಮ್ಮ ತಾಯಿ ಬದುಕಬೇಕಂತಂದ್ಬಿಟ್ಟು ನೀವು ಪ್ರಾರ್ಥನೆ ಮಾಡಬೇಕು, ನೀವು ದಯ ತೋರಿಸ್ಬೇಕು ಎಂಬುದಾಗಿ ಅವರು ಬಹಳಷ್ಟು ಪ್ರೇಯರನ್ನ ಮಾಡ್ತಾ ಇದ್ರು. ಮತ್ತು ಅವರು ಕೂಡ ಬಹಳಷ್ಟು ದೇವರ ಮೇಲೆ ವಿಶ್ವಾಸ ಇಟ್ಕೊಂಡಿರೋದ್ರಿಂದ ಹಾಸ್ಪಿಟಲ್ ಅನ್ನ ಜಯಿಸಿ ಮತ್ತು ಡಾಕ್ಟರ್ಗಳನ್ನ ಜಯಿಸಿ ದೇವರು ಇವತ್ತು ಸೂಕ್ಷ್ಮವಾಗಿ ಕ್ಷೇಮವಾಗಿ ಆ ತಾಯಿ ಇವತ್ತು ಇವ್ರ ಮನೆಯಲ್ಲಿ ಆರೋಗ್ಯವಾಗಣ ಮತ್ತು ನಾಷ್ಟ ಮಾಡಕ್ ಇದು ಉಪ್ಪಿಟ್ಟು ಜ್ಯೂಸು ಊಟ ಎಲ್ಲ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮಾಡುವಂತ ಅದ್ಭುತಗಳು. ಡಾಕ್ಟರ್ಗಳು ಹೇಳಿದಾರ ಬದುಕಲಕ್ ಸಾಧ್ಯನೇ ಇಲ್ಲ. 1 ರೋಗ ಅಲ್ಲ, 2 ರೋಗ ಅಲ್ಲ, 3 ರೋಗ ಅಲ್ಲ, 4 ರೋಗ ಅಲ್ಲ, ಎಷ್ಟು ರೋಗಗಳು? 5-6 ರೋಗಗಳು ಅವರಿಗೆ ಅಟ್ಯಾಕ್ ಆಗಿದ್ರು ಕೂಡ ಇವರು ದೇವರ ಮೇಲೆ ಇಟ್ಟಿರುವಂತ ವಿಶ್ವಾಸ, ನಾನು ಏನಾದ್ರೂ ಒಂದು ನಾನು ಮಾಡ್ತೀನಿ ಪಾಸ್ಟ್ರೆ, ದೇವರು ನಮ್ಮ ತಾಯಿಯನ್ನ ಬದುಕಿಸಿದ್ರೆ, ನಮ್ಮ ತಾಯಿ ಒಂದು ವೇಳೆ ಉಳಿದರೆ ನಾನು ದೇವರಿಗಾಗಿ ಏನಾದ್ರೂ ಮಾಡ್ತೀನಿ, ನೀವು ಪ್ರೇಯರ್ ಮಾಡ್ರಿ ಅಂತ ಹೇಳಿದ್ರು. ದೊಡ್ಡ ಈ ಅವರದೇ ಡಾಕ್ಟರ್ಗಳು ಪರೇಶನ್ ಆಗ್ಯಾರ ಅವ್ರಿಗೆ ನೋಡ್ಬಿಟ್ಟು. ನೀ ಏಸು ಲಾಕ್ ಕೊಡ್ತಾ ಅಂದ್ರೆ ಈ ಅವರದೇ ಯಾವ ಡಾಕ್ಟರ್ ಬೇಕಿ ಗೊಡಿಸ್ಲಕ್ಕಾಗಲ್ಲ ಅಂತಂದಿದ್ದಾರೆ.
ಬೀದರ್ದಾಗಿರೋಂಥ ಡಾಕ್ಟರ್ಗಳು ಕೂಡ ಹೇಳ್ಯಾರ ಈಕಿಗೆ ನಾವು ಉಳಿಸ್ಲಕ್ ಆಗಲ್ಲ ಒಯ್ ಅಂತಂತಂದ್ರೆ ಎಲ್ಲಿ ಹೋಯ್ದಾರ ಗೊತ್ತಲ್ಲ ಇವರು ಸರ್ಕಾರ ದವಾಖಾನೆ ಒಯ್ದು ಹಾಕಿದ್ದಾರೆ. ಬದುಕಲಿ ಸಾಯಿಲಿ ದೇವ್ರ ಮೇಲೆ ವಿಶ್ವಾಸದ ಅಂತಂದ್ಬಿಟ್ಟು ಸರ್ಕಾರ ದವಾಖಾನೆ ಫುಲ್ಲು ಮೇಲ್ಗಡೆ ಎಮರ್ಜೆನ್ಸಿ ವಾರ್ಡಿನೊಳಗಡೆ ಆಕಿ ಜೀವ ಮರಣದೊಟ್ಟಿಗೆ ಹೋರಾಡಿದ್ದಾರೆ. ಆದ್ರೆ ಇವರಿಟ್ಟಿರುವಂತ ವಿಶ್ವಾಸ ನಂಬಿಕೆ ಆ ಯೇಸು ಸ್ವಾಮಿ ಇವರಿಗೆ ಕೈ ಬಿಡಲಿಲ್ಲ. ಇವ್ರ ಮೇಲೆ ದೇವರ ಮೇಲೆ ಇಟ್ಟಿರುವಂತ ಭರವಸೆ ನಾವು 1000 ಮಂದಿಗೆ ಪ್ರೇಯರ್ ಮಾಡ್ತೇವೆ, ಆದ್ರೆ ನಿಮ್ಮ ವಿಶ್ವಾಸನೇ ದೇವರು ನೋಡ್ತಾನೆ. ನಾ ಪ್ರೇಯರ್ ಮಾಡ್ತಾ ಇರುವಾಗ ನಿಮ್ಮ ವಿಶ್ವಾಸ ಸರಿಗಿಲ್ಲ ಅಂತಂತಂದ್ರೆ ದೇವ್ರ ಕೈ ಕೊಡಲ್ಲ. ನಿಮ್ಮ ವಿಶ್ವಾಸ ನೋಡ್ಕೊಂಡು ನಮ್ಮ ಕಡೆ ಪ್ರಾರ್ಥನೆ ಕಡಿದು ದೇವ್ರ ಮಾಹಿತಿ ತಗೋತಾನ. ನಿಮ್ಮಲ್ಲಿ ಆ ವಿಶ್ವಾಸ ಇಲ್ಲ ಅಂತಂತಂದ್ರೆ, ನಿಮ್ಮಲ್ಲಿ ಆ ಭರವಸೆ ಇಲ್ಲ ಅಂತಂತಂದ್ರೆ ಪ್ರೈವೇಟ್ ದವಾಖಾನೆಗಳದಾಗ ಆಗಲ್ಲ ಅಂತಂತಂದ್ಬಿಟ್ಟು ಕಳಿಸ್ಕೊಟ್ರೆ ಸರ್ಕಾರ ದವಾಖಾನೆ ಮೇಲ್ಗಡೆ ಒಯ್ದು ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಹಾಕಿದ್ದಾರೆ, ಫುಲ್ IC ಒಳಗಡೆ ಹಾಕಿದ್ದಾರೆ. ಆದ್ರೆ ಊರಾಗಿರುವಂತ ಜನ ಏನೆಲ್ಲ ತರುವಂತದನ ಅರ್ಧ ಗಂಟೆ ಐತಿಕ್ಕಿ ಹೆಣ ಬರ್ತದ. ಕರೆಕ್ಟ್ ಅದನೇ ಇಲ್ಲಮ್ಮ? ಬೆಳಗೈತಿಕ್ಕಿ ಬರ್ತದ, ಮಧ್ಯಾಹ್ನಕ್ಕೆ ಬರ್ತದ, ಈಗ ಬರ್ತದೋ ಆಗ ಬರ್ತದೋ ಅಂತಂದ್ಬಿಟ್ಟು ಇವ್ರ ಗದ್ದೆಗಿರೋ ಜನಗಳು ಕೈಲತ್ತಾರ. ಅಲ್ಲಿ ಮಹಾದೇವರು ಅವಳನ್ನ ಕೈದು ಕಾಪಾಡಿದಾನೆ. ಜೋರಾಗಿ ಕೈಗಳನ್ನ ಕಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಊರಾಗಿರುವಂತ ಜನಗಳು ಎಲ್ಲರೂ ಕೂಡ ಇವ್ರ ಗಲ್ಲಿಯಾಗಿರುವಂತ ಎಲ್ಲಾ ಜನರು ಹೆಣ ಈಗ ಬರ್ತದೋ ನಿಂತು ಬರ್ತದೋ ಅಂತಂದ್ಬಿಟ್ಟು ಕೈಲತ್ತಿದ್ರು. ಯಾಕಂತ ಒಂದಲ್ಲ ಎರಡಲ್ಲ ಬ್ಯಾನಿಗಳು ಬಾಲಿಕೆಯಲ್ಲಿ ಭಯಂಕರವಾಗಿರುವಂತ ಬೀದರಲ್ಲಿರುವಂತ ಪ್ರೈವೇಟ್ ಡಾಕ್ಟರ್ಗಳು ನಾವು ಉಳಿಸ್ಲಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಸರ್ಕಾರದ ಬಳಿ ಬರ್ಕೊಟ್ಟಿದ್ದಾರೆ. ಇವ್ರ ಪರಿಸ್ಥಿತಿ ನೋಡ್ಬಿಟ್ಟು. ಆದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು, ಈ ಅಮ್ಮ ಇಟ್ಟಿರುವಂತ ವಿಶ್ವಾಸ, ಈ ಅಮ್ಮ ಇಟ್ಟಿರುವಂತ ಭರವಸೆ, ಆ ನಂಬಿಕೆ ಇವ್ರ ತಾಯಿಗೆ ರಕ್ಷಣೆ ಸಿಕ್ಕಿದೆ. ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ